Hey guys, happy Sunday. Just wait a minute, huh? So, screen ತೆಗಿತೀನಿ ಒಳ್ಳೆ ಬೆಳಕು ಬರುತ್ತೆ. Sunday is meant for cleaning. ಬಟ್ ಇವತ್ತು ನಾನು ನನ್ನ ರೂಮ್ ಕ್ಲೀನ್ ಮಾಡ್ತಿಲ್ಲ. ಐ ಆಮ್ ಕ್ಲೀನಿಂಗ್ ಸ್ಟಡಿ ರೂಮ್. ತುಂಬ ಮೆಸ್ಸಪ್ ಆಗಿ ಹೋಗ್ಬಿಟ್ಟಿದೆ ನನ್ನ ಸ್ಟಡಿ ರೂಮ್ ಅಂತೂ. ಸೊ ಇವತ್ತು ಅದನ್ನು ಕ್ಲೀನ್ ಮಾಡೋಣ ಅಂತ. ನಮ್ಮ ಮಮ್ಮಿ ಸಂಡೇ ಅಲ್ವಾ, ಹೇಗೂ ಫ್ರೀ ಇದೆಯಾ, ಬಾ ಸ್ಟಡಿ ರೂಮ್ ಕ್ಲೀನ್ ಮಾಡೋಣ ಅಂದರು. ಐ ಸೆಡ್ ಓಕೆ. ಆ್ಯಂಡ್ ಟೋಪಿ ಯಾಕೆ ಹಾಕಿರೋದು ಅಂದರೆ ನಮ್ಮ ಊರಂತೂ ಸಿಕ್ಕಾಬಟ್ಟೆ ಚಳಿ ಇದೆ, ಹೊರಗೆ ಹೋಗೋಕ್ಕಾಗಲ್ಲ, ಅಷ್ಟು ಚಳಿ ಇದೆ ಗೊತ್ತಾ. ಹಾಗಾಗಿ ಫುಲ್ಲು ಬೆಚ್ಚಗೆ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಹೇಗಿರುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ನಿಮಗೆ ತೋರಿಸ್ತೀನಿ ತಡೀರಿ ನನ್ನ ಸ್ಟಡಿ ರೂಮ್ ಹೇಗಿದೆ ಅಂತ. ಹೆಸರಿಗಷ್ಟೇ ಸ್ಟಡಿ ರೂಮ್, ಬಟ್ ಯಾವತ್ತೂ ಇಲ್ಲಿ ಸ್ಟಡಿ ಮಾಡಿಲ್ಲ. ಎಷ್ಟೋ ವರ್ಷ ಆಯಿತು ಓದೋದು ಬಿಟ್ಟು. ನನ್ನ ತಮ್ಮ ಇಲ್ಲಿ ಓದ್ತಾ ಇದ್ದ, ಅವ್ನು ಸ್ಟಡಿ ಮಾಡ್ತಾ ಇದ್ದ. ನಾನು ಒಂದು ಸ್ವಲ್ಪ ದಿನ ಅಷ್ಟೇ ಎಲ್ಲ ಹುಣ್ಣಿಮೆ ಅಮಾವಾಸ್ಯೆಗೆ ಕೂರ್ತಿದ್ದೆ, ಇಲ್ಲ ಅಂದರೆ ಯೂಶಲಿ ಡೈನಿಂಗ್ ಟೇಬಲ್ ಮೇಲೆ ನಂಗೆ ಓದೋ ಅಭ್ಯಾಸ ಇತ್ತು. ಏನೇನೋ ಇದೆ ಇಲ್ಲಿ. ವಾವ್, ದಿಸ್ ಆರ್ ಆಲ್ ಮೆಮೊರೀಸ್ ಯು ನೋ ಗೈಸ್. ಇದು ID ಕಾರ್ಡ್ ನೋಡಿ, ತೋರಿಸ್ತೀನಿ ತಡೀರಿ. ಸೊ ID ಕಾರ್ಡ್ ಒನ್ಸ್ ಅಪಾನ್ ಅ ಟೈಮ್. ಯಾಕಿದು ಬ್ರೈಟ್ನೆಸ್ ಕಡಿಮೆ ಆಗ್ತಿದೆ? ಸೊ ವಾವ್, ಎಷ್ಟೊಂದು ID ಕಾರ್ಡ್ಸ್ ಇದೆ. ಓಹೋ ನೋಡಿ, ಇಲ್ಲೆಲ್ಲ ID ಕಾರ್ಡ್ಸ್ ಇಟ್ಟಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ, ತೋರಿಸ್ತೀನಿ ಏನೇನು ID ಕಾರ್ಡ್ಸ್ ಅಂತ. ಫಸ್ಟ್ ನೋಡಿ, ಆ ಮೇಲ್ಗಡೆ ಇದೆಯಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಎಷ್ಟೊಂದೆಲ್ಲ ಮೆಸ್ಸಪ್ ಆಗಿ ಹೋಗ್ಬಿಟ್ಟಿದೆ, ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬರೋಣ. ನೆಕ್ಸ್ಟ್ ನೋಡಿ, ಹಿಂದೆ ಇದು ಸ್ಟಡಿ ರೂಮ್ಗಿಂತ ಸ್ಟೋರ್ ರೂಮ್ ಆಗಿ ಹೋಗ್ಬಿಟ್ಟಿದೆ. ಯೂಶಲಿ ಎಲ್ಲ ತಂದು ಇಲ್ಲೇ ಸ್ಟೋರ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ಒನ್ಸ್ ಅಪಾನ್ ಎ ಟೈಮ್ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸ್ಯಾಂಜಲ್ಸಲ್ಲಿ. ಸೊ ಇದದು ತುಂಬ ಮೆಮೊರೀಸ್ ಇದೆಲ್ಲ, ಖುಷಿ ಆಗ್ತಾ ಇದೆ ನೋಡೋಕ್ಕೇನೆ ಅಲ್ಲ. ಸೊ ನಿಮಗೆಲ್ಲ ಡೌಟ್ ಇರಬೇಕು, ಆಮ್ ಐ ಅ ಪ್ರೊಫೆಸರ್ ಆರ್ ಅ HR ಅಂತ. ಅದನ್ನು ಒಂದಿನ ಕ್ಲಾರಿಫೈ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಇದು ಯಾವಾಗ ಡೈರಿ ಮಿಲ್ಕ್ ಇಟ್ಕೊಂಡಿದ್ದೆ ಗೊತ್ತಿಲ್ಲ. ಆವಾಗ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೆ ನನ್ನ ಕಾಲೇಜ್ ಡೇ ಸ್ಕೂಲ್ ಡೇಸಲ್ಲಿ. ಈಗೂ ಯೂಸ್ ಮಾಡ್ತೀನಿ, ಬಟ್ ಅವಾಗ ಹಿಮಾಲಯ ಯೂಸ್ ಮಾಡ್ತಾ ಇದ್ದೆ. ಸೊ ಅದು ಇದೆ. ನಾನು ಹೇಳಿದ್ನಲ್ಲ, ಐ ವಾಸ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಅಂತ. ಸೊ ನೋಡಿ, ಬುಕ್ಸ್ ಎಲ್ಲ ಹಾಗೆ ಇದೆ. ಇದು ನಾನು ಯಾವ ಕ್ಲಾಸಿಗೆ ಅಂದರೆ 10th ಮತ್ತು 9th ಟೀಚ್ ಮಾಡ್ತಾಯಿದ್ದೆ. ನಾನು 10th ಓದಬೇಕಾದ್ರೂ ಇದೇ ಬುಕ್ಸ್ ಇತ್ತು, ಆ್ಯಂಡ್ ನಾನು ಟೀಚ್ ಮಾಡಿದ್ದು ಇದೇ ಬುಕ್ಸ್. ಸೊ ಇಲ್ಲೆಲ್ಲ ನಾನೇ ಓನ್ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಟೀಚಿಂಗಿಗೆ. ಎಲ್ಲಿ ಹೋಯ್ತು? ಸೊ ಇದೆಲ್ಲ ಒಂಥರ ಮೆಮೊರೀಸ್, ಪೇಪರ್ ಬೈಂಡಿಂಗ್. ಸೊ ನೋಡಿ, ನಾನು ಫುಲ್ಲು ಓನ್ ನೋಟ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ವಿತ್ ಡಯಾಗ್ರಾಮ್ಸ್ ಎಲ್ಲ ನಾನು ಫಸ್ಟು ನೀಟಾಗಿ ಪ್ರಿಪೇರ್ ಆಗಿ ಆಮೇಲೆ ನಾನು ಟೀಚ್ ಮಾಡ್ತಾ ಇದ್ದೆ. ಸೊ ದಿಸ್ ಆರ್ ಆಲ್ ಬ್ಯೂಟಿಫುಲ್ ಮೆಮೊರೀಸ್ ಯು ನೋ. ಆ್ಯಂಡ್ ಕಮಿಂಗ್ ಟು ದಿಸ್ ಸೈಡ್, ಪೇಂಟಿಂಗ್ ಅಂದರೆ ನನಗೆ ತುಂಬ ಕ್ರೇಜ್ ಗೈಸ್. ಆ್ಯಂಡ್ ಈ ಕಾರ್ಡ್ಬೋರ್ಡ್ ಬಗ್ಗೆ ಹೇಳಲೇಬೇಕು. ನಾನು ಐ ಥಿಂಕ್ 4th ಸ್ಟ್ಯಾಂಡರ್ಡಿಂದ ಟಿಲ್ ಡಿಗ್ರಿ ಇದು ಒಂದೇ ಕಾರ್ಡ್ಬೋರ್ಡ್ ನಾನು ಯೂಸ್ ಮಾಡ್ತಿದ್ದಿದ್ದು ಗೊತ್ತಾ. ನಾನು ಏನೇ ಒಂದು ವಸ್ತು ಆಗಲಿ ಅಷ್ಟು ನೀಟಾಗಿ ಇಟ್ಕೊತಾ ಇದ್ದೆ, ಕಳ್ಕೊತಿರ್ಲಿಲ್ಲ. ಬಾರ್ಬಿ ಕಾರ್ಡ್ಬೋರ್ಡ್. ಸೊ 4th ಸ್ಟ್ಯಾಂಡರ್ಡಲ್ಲಿ ಇದು ತೊಗೊಂಡಿದ್ದು ಚಿಕ್ಕಮಂಗ್ಳೂರು ಮಂಜೇಶ್ ಬುಕ್ ಸ್ಟೋರಲ್ಲಿ, ಇನ್ನೂ ನೆನಪಿದೆ. ಅಲ್ಲಿ ತೊಗೊಂಡಿದ್ದು, ಇನ್ನೂ ಲೈಕ್ ಡಿಗ್ರಿವರೆಗೂ ಇದನ್ನೇ ಯೂಸ್ ಮಾಡ್ತಿದ್ದೆ. ಇಲ್ಲಿ ನೋಡಿ ID ಕಾರ್ಡ್ ಎಲ್ಲಿ, ಹಾಂ ನೋಡಿ, ನಾನು ಡಿಗ್ರಿವರೆಗೂ ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇದೊಂದು ಕಾರ್ಡ್ಬೋರ್ಡ್ ಕೂಡ ಯೂಸ್ ಮಾಡ್ತಾ ಇದ್ದೆ. ಯಾವುದು ಇದೊಂದು ಇದೆಯಲ್ಲ, ಇದು ಕಾರ್ಡ್ಬೋರ್ಡ್ ಅಷ್ಟು ರೇಟ್. ಅವಾಗ ಏನೇನೋ ಇಟ್ಕೊಂಡಿದ್ದೆ ಗೈಸ್ ನೋಡಿ, ಈ ಥರ ಇದು ಪ್ಲಾಸ್ಟರಿಂದು. ಮತ್ತು ಇದೊಂದು ನೋಡಿ, ಪಂಚ್ ಹೋಲು. ಇದು ಪ್ರಾಜೆಕ್ಟ್ಸ್ ಎಲ್ಲ ಆವಾಗ ಪಂಚ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಅದಾದಮೇಲೆ ಇದು ಏನಕ್ಕೂ ಯೂಸೇ ಬಂದಿಲ್ಲ. ಈ ಥರದ್ದೆಲ್ಲ ಸುಮಾರು ಎಕ್ವಿಪ್ಮೆಂಟ್ಸ್ ತೊಗೊಂಡಿದ್ದೀನಿ, ಸ್ಟೇಷನರೀಸ್ಗಳನ್ನ ತೊಗೊಂಡಿದ್ದೀನಿ. ಎಲ್ಲೆಲ್ಲೋ ಇದೆ. ಹೈಲೈಟರು. ಆ್ಯಂಡ್ ಇದು ನೋಡಿ, ಡಿಸೆಕ್ಷನ್ ಬಾಕ್ಸ್. ಈಗ ನನ್ನ ತಮ್ಮಂಗೆ ಮೆಡಿಕಲಿಗೆ ಯೂಸ್ ಆಗ್ತಿದೆ ಡಿಸೆಕ್ಷನ್ ಬಾಕ್ಸ್. ಇದರಲ್ಲಿ ಸುಮಾರಷ್ಟು ಇಲ್ಲ, ಖಾಲಿಯಾಗಿದೆ. ಲ್ಯಾಬ್ರೇಟ್ರೀಸಿಗೆಲ್ಲ ಡಿಸೆಕ್ಷನ್ ಬಾಕ್ಸ್ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಪೇಂಟಿಂಗ್. ಆ್ಯಂಡ್ ಇಲ್ಲಿ ನೋಡಿ, ಸಾಕಷ್ಟು ಬುಕ್ಸ್. ಅವಾಗೊಂದು ಕ್ರೇಜ್ ಇತ್ತು ಬುಕ್ಸ್ ಓದೋಕ್ಕೆ, ಬಟ್ ಯಾವುದು ಫುಲ್ ಕಂಪ್ಲೀಟಾಗಿ ನಾನು ಓದಿಲ್ಲ ಇಲ್ಲಿವರೆಗೂ ಬುಕ್ಸ್. ಆ್ಯಂಡ್ ನನ್ನ ಫೇವ್ರೆಟ್ ಬುಕ್ ಬಂದುಬಿಟ್ಟು ಇದು
ಸೊ ಬಿಶ್ವರೂಪ್ ಚಾಯ್ ರೌದ್ರಿ ಅವ್ರದ್ದು ಹೀಲ್ ವಿತೌಟ್ ಪಿಲ್, ಇದು ಯಾವಾಗಲೂ ಓದ್ತಿರೋ ಅಂಥ ಬುಕ್. ಸೊ ಇದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಇದ್ರದ್ದು ಇನ್ನೊಂದು ಬುಕ್ ಇದೆ, ತುಂಬಾ ಚೆನ್ನಾಗಿದೆ, ಅದು ಫುಲ್ ಓದಿದ್ದೀನಿ ನಾನು, ಮೈಂಡ್ ಮ್ಯಾನೇಜ್ಮೆಂಟಿಂದು. ಆ್ಯಂಡ್ ಕಮಿಂಗ್ ಟು ದಿಸ್, ನನ್ನ ರೆಕಾರ್ಡ್ಸ್ ನೋಡಿ ಗೈಸ್, ಸೀರಿಯಸ್ಲಿ ನನ್ನ ರೆಕಾರ್ಡ್ಸ್ ತೋರಿಸ್ತೀನಿ. ಎಷ್ಟು ಸ್ಪೆಸಿಮೆನ್ಸ್ ನೆನಪಿಟ್ಕೊಂಡಿದ್ವಿ, ಬರಿತಿದ್ವಿ ಅಂದರೆ, ಓ ಮೈ ಗಾಡ್. ಆ್ಯಂಡ್ ಇದೆಲ್ಲ ನೋಡಿ, ನೀಟ್ ಬುಕ್ಸ್, ಟೆಕ್ಸ್ಟ್ ಬುಕ್ಸ್ ಇದೆ, ಸುಮಾರಷ್ಟು ಟೆಕ್ಸ್ಟ್ ಬುಕ್ಸ್ ಇದೆ ನನ್ನ ಹತ್ರ. ಯಾರಾದರೂ PU ಸ್ಟೂಡೆಂಟ್ಸ್ ಇದ್ದರೆ, ಮೆಡಿಕಲಿಗೆ ಓದ್ತಾ ಇದ್ದರೆ, ಈ ಥರ ಮೆಟೀರಿಯಲ್ಸ್ ಬೇಕು ಅಂದರೆ ಕೇಳಿ. ಫುಲ್ ಎಕ್ಸ್ಪರ್ಟಿಂದು. ಆಮೇಲೆ ಇದ್ಯಾವುದು ಬಾಸ್ಕೋ ಸ್ಟಡಿ ಮೆಟೀರಿಯಲು, ಎಕ್ಸ್ಪರ್ಟ್ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇದೆ. ಯಾವುದು PCMB, ಫುಲ್ PCMB ಮೆಟೀರಿಯಲ್ಸೇ ಇದೆ. ನಾನು ಇದನ್ನೆಲ್ಲ ಎಷ್ಟು ಗೊತ್ತಾ, ಆವಾಗ ಸಾವಿರಾರು ಗಟ್ಟಲೆ ಕೊಟ್ಟು ತೊಗೊಂಡಿದ್ದೀನಿ ಈ ಬುಕ್ಸ್ ಎಲ್ಲ. ಇಟ್ ವಾಸ್ ಕಾಸ್ಟಿಂಗ್ ಸೋ ಮಚ್, ಅವಾಗೆಲ್ಲ ತುಂಬ ಕಾಸ್ಟ್ಲಿ ಬುಕ್ಸ್, ಈಗಲೂ ಅಷ್ಟೇ. ಬಟ್ ಇದನ್ನೆಲ್ಲ ನಾನು ನಿಮಗೆ ಫ್ರೀಯಾಗಿ ಕೊಡ್ತೀನಿ. ಯಾರಾದರೂ ನಮ್ಮ ಮನೆ ಹತ್ರ ಸ್ಟೂಡೆಂಟ್ಸ್ ಇದ್ದರೆ, ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ, ನಿಮಗೆ ಬುಕ್ಸ್ ಫ್ರೀಯಾಗಿ ಕೊಡ್ತೀನಿ. ನಾನು 10th ಸ್ಟ್ಯಾಂಡರ್ಡ್ PU ಎಲ್ಲ ಬುಕ್ಸು ಇದೆ, ತೊಗೊಂಡು ಹೋಗ್ಬೋದು. ಸೊ ಗೈಸ್, ನಮ್ಮ ಮನೆ ಹತ್ರ ಯಾರಾದರೂ PU ಸ್ಟೂಡೆಂಟ್ಸ್ ಇದ್ದರೆ, ನಮಗೆ ಬುಕ್ಸ್ ಬೇಕು ಅಂದರೆ ಹೇಳಿ, ತುಂಬ ಇದೆ ನನ್ನ ಹತ್ರ. ಎಲ್ಲ ಸ್ಟಡಿ ಮೆಟೀರಿಯಲ್ಸು ಇದೆ, PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಬಾಸ್ಕೋ, ಎಕ್ಸ್ಪರ್ಟ್ಸ್, ಎಲ್ಲ ಥರ ಸ್ಟಡಿ ಮೆಟೀರಿಯಲ್ಸ್ ಇದೆ. ಆ್ಯಂಡ್ ಸ್ವಪ್ನ ಬುಕ್ ಹೌಸಿಂದ ಕೆಲವೊಂದೊಂದು ಸ್ಟಡಿ ಮೆಟೀರಿಯಲ್ಸ್ ತರಿಸಿದೆ ನಾನು PU ಇದ್ದಾಗ ಓದೋಕ್ಕೆ, ಅದೆಲ್ಲ ಇದೆ. ಬೇಕಿದ್ರೆ ಕೊಡ್ತೀನಂತೆ, ಫ್ರೀಯಾಗಿ ಕೊಡ್ತೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ನನ್ನ ರೆಕಾರ್ಡ್ಸ್, ಲಿಟ್ರಲಿ ಇಷ್ಟೆಲ್ಲ ರೆಕಾರ್ಡ್ಸ್ನ ಬರೆದಿದ್ದೀವ ಅನಿಸುತ್ತೆ. ಓಹೋ ನೋಡಿ, ನಾನು ಹೇಳ್ದಂಗೆ ಇದು ಬಾಸ್ಕೋ ಸ್ಟಡಿ ಮೆಟೀರಿಯಲ್ ಫಿಸಿಕ್ಸ್, ಓಕೆನಾ. ಆ್ಯಂಡ್ ಇದೆಲ್ಲ ಫೈಲ್ಸ್ ಎಲ್ಲ ನೋಡಿ, ಎಲ್ಲ ಅವಾಗೆಲ್ಲ ಫೈಲ್ಸ್ ಈಗೆಲ್ಲ ಹಂಗೆ ಬಿದ್ದಿದೆ. ಇದು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಒಡೆದೋಗಿತ್ತು, ಬೇರೆ ಸ್ಕ್ರೀನ್ ಗಾರ್ಡ್ ರಿಪ್ಲೇಸ್ ಮಾಡಿತ್ತು. ಸೊ ಕಮಿಂಗ್ ಟು ದಿಸ್, ಎಷ್ಟು ರೆಕಾರ್ಡ್ಸ್ ಬರೆದಿದ್ದೀನಿ ಅಂತ ನನ್ನ ಲೆಕ್ಕ ಇಲ್ಲ ಗೈಸ್. ಆ ರೇಂಜಿಗೆ ರೆಕಾರ್ಡ್ಸ್ ಬರ್ತಿದ್ದೀನಿ ಗೊತ್ತಾ. ನಾನು ನಿಮಗೆ ತೋರಿಸ್ತೀನಿ ನನ್ನ ರೆಕಾರ್ಡ್ಸ್ ಗೈಸ್. ಒಂದೊಂದು ಸೆಮ್ಮಿಗೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಈ ರೀತಿ ಒಂದೊಂದು ಬುಕ್ ರೆಕಾರ್ಡ್ ಬರ್ತಿದ್ವಿ. ಒಂದು ಸೆಮ್ ಎಷ್ಟು, 6 ಮಂತ್ಸ್ ಇರೋದಾ, ಅದರಲ್ಲಿ 1 ಮಂತ್ ಹಾಲಿಡೇ, 1 ಮಂತ್ ಎಕ್ಸಾಮ್ ಅಂದ್ಕೊಳ್ಳಿ, 3 ಮಂತ್ಸಿಗೆ ಈ ರೀತಿ ಗೊತ್ತಾ ಎಲ್ಲ ಸ್ಪೆಸಿಮೆನ್ಸ್ಗಳು. ಇದು ನೆನಪಿಟ್ಕೊಳೋದಿದೆಯಲ್ಲ ತುಂಬ ಕಷ್ಟ ಗೈಸ್. ಇದು ಸೈಂಟಿಫಿಕ್ ನೇಮ್ ಎಲ್ಲ ನೆನಪಿಟ್ಕೊಳೋದು ತುಂಬ ಅಂದರೆ ತುಂಬಾ ಕಷ್ಟ. ಕ್ರೊಕೊಡೈಲ್, ಟಾಟಾಯ್ಸ್ ನೋಡಿ, ಅವಾಗೆಲ್ಲ ನನ್ನ ಡ್ರಾಯಿಂಗ್ ನೋಡಿ ಹೇಗಿತ್ತು ಅಂತ. ಸ್ಕ್ವಿರಲ್ ಇದು, ಆ್ಯಂಡ್ ಪ್ಯಾರೆಟ್, ಸ್ನೇಕ್, ನಾವಿದು ಕೋಬ್ರಾ ಅಂತ ಕರಿತೀವಿ, ಬಟ್ ಸೈಂಟಿಫಿಕ್ ನೇಮ್ ನಾಜ ಅಂತ. ರ್ಯಾಟಸ್. ಸೊ ಎಷ್ಟೊಂದೆಲ್ಲ ಈ ಡಯಾಗ್ರಾಮ್ಸ್ ಬಿಡಿಸೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ತಿತ್ತು ಗೊತ್ತಾ. ಆ್ಯಂಡ್ ಇದು ನನ್ನ ರಿಜಿಸ್ಟ್ರೇಷನ್ ನಂಬರ್ ಆಗಿತ್ತು, ರೋಲ್ ನಂಬರ್. ಸೊ ಇದರಲ್ಲಿ ಕಾಕ್ರೋಚ್ ಡೈಜೆಸ್ಟಿವ್ ಸಿಸ್ಟಮ್, ಗಿಲ್ಸ್, ಇದೆಲ್ಲ ಬ್ಯಾಟ್ ನೋಡಿ. ಸೈಂಟಿಫಿಕ್ ನೇಮ್ ಅನ್ನಲ್ಲ ನೋಡಿ. ಯೂಶ್ವಲಿ ಇದು ನೋಡಿದರೆ ಏನು ಅನ್ಕೊತೀರಾ, ಮಂಕಿ ಅಂತ ನೀವು ಕರಿತೀರಾ, ಬಟ್ ಇದು ಸೈಂಟಿಫಿಕ್ ನೇಮ್ ನೋಡಿ. ಸೊ ಸ್ಪೀಷೀಸ್ ಮತ್ತು ಜೀನಸ್ ನೇಮ್ ನೋಡಿ ಎಷ್ಟು. ಇದು ಫೈಲಮ್, ಗ್ರೂಪ್, ಕ್ಲಾಸ್, ಆರ್ಡರ್, ಇದೆಲ್ಲ ನೆನ್ಪಿಟ್ಕೊಳೋದು ತುಂಬ ಕಷ್ಟ ಇತ್ತು. ಒಂದೊಂದಲ್ಲ, ನಾವು 200 ಸ್ಪೆಸಿಮೆನ್ ನೇಮ್ಸ್ ನೆನ್ಪಿಟ್ಕೋಬೇಕು, ಅದು ಸಿಕ್ಕಾಬಟ್ಟೆ ಕಷ್ಟ ಆಗೋದು ಗೊತ್ತಾ. ಈಸಿಯಾಗಿ ನಾವು ಔಲ್ ಅಂತೀವಿ, ಬಟ್ ಇದು ಸೈಂಟಿಫಿಕ್ ನೇಮ್ ಬೂಬು, ಹಾಗಿರುತ್ತೆ. ದಿಸ್ ಆರ್ ಆಲ್ ಮೆಮೊರೀಸ್. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಮಮ್ಮಿ ಈಗ ತೆಗೆದಿಟ್ಟಿದ್ದಾರೆ, ಇದೆಲ್ಲ ಕರಾಟೆ ಬೆಲ್ಟ್ ಗೈಸ್. ಕಲರ್ ಕರಾಟೆ ಬೆಲ್ಟ್, ಬ್ರೌನ್ ಬೆಲ್ಟ್ವರೆಗೂ. ತೈಕೊಂಡೋನು ಅಷ್ಟೇ, ಕರಾಟೆನೂ ಅಷ್ಟೇ. ನನ್ನ ತಮ್ಮ ಅವಾಗೆಲ್ಲ ಈ ಕರಾಟೆ ಕ್ಲಾಸಸ್ಸಿಗೆ, ತೈಕೊಂಡ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದ. ಸೊ ಸೀನಿಯರ್ ಲೆವೆಲ್ವರೆಗೂ ಲೈಕ್ ಬ್ಲ್ಯಾಕ್ ಬೆಲ್ಟ್ ಒಂದಿತ್ತು. ಆ ಟೈಮಲ್ಲಿ ಅವನು ಹೋಗಲಿಲ್ಲ ಅನ್ಸುತ್ತೆ. ಯಾಕಮ್ಮ? ಬ್ರೌನ್ವರೆಗೂ ಅಷ್ಟೇ. ಆ ಟೈಮಲ್ಲಿ ಅವ್ನು ಎಕ್ಸ್ಪರ್ಟಿಗೆ ಹೋದಲ್ಲ ಮ್ಯಾಂಗ್ಳೂರಿಗೆ. ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಬರೀ ವೀಡಿಯೋ ಮಾಡ್ತಾನೆ ಇದ್ದೀನಿ, ಕ್ಲೀನಿಂಗ್ ಏನೂ ಮಾಡ್ತಾ ಇಲ್ಲ. ಸೊ ವಿಡಿಯೋನ ಆಫ್ ಮಾಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಇಷ್ಟು ಮೆಸ್ಸಪ್ ಆಗಿದೆಯಲ್ಲ, ಆಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದೊಂದು ಏನು ಗೊತ್ತಾ, ಇದು ಜೋಕಾಲಿ. ನನಗೆ ಯಾವಾಗ ಈ ಥರ ಬೇಕು ಅಂತ ಆಸೆ ಪಟ್ಟಿದ್ದೆ, ಓಕೆನಾ. ಇದೆಲ್ಲ ಹಾಕೋದು ಅಂತ ಗೊತ್ತಿಲ್ಲ. ನಮ್ಮ ಡ್ಯಾಡಿ ನನಗೆ ತಂದು ಕೊಟ್ಟರು ಈ ಥರದ್ದು ಬೇಕು ಅಂತ. ಬಟ್ ಹಾಕೋಕ್ಕೆಲ್ಲೂ ಇದಿಲ್ಲ ಗೈಸ್.
ಇದ್ರ ಮೇಲೆ ಮಲ್ಕೋಬೋದು, ಚೆನ್ನಾಗಿರುತ್ತೆ. ಇದ್ರೊಳಗೆಲ್ಲ ಫುಲ್ಲು ಡಿಫ್ರೆಂಟ್ ಕೈಂಡ್ ಆಫ್, ಅವಾಗೆಲ್ಲ ಏನು ಗೊತ್ತಾ, ಈ ಥರ ಟೇಪ್ ಯೂಸ್ ಮಾಡ್ತಿದ್ವಿ ಪ್ರಾಜೆಕ್ಟ್ ವರ್ಕ್ಸಿಗೆಲ್ಲ, ಅದೆಲ್ಲ ಹಾಗೇ ಇದೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೆಮೊರೀಸ್ ಆ್ಯಸ್ ಅ ಪ್ರೊಫೆಸರ್. ಓಕೆ, ತುಂಬ ಏನೇನೋ ಇದೆ, ಮೆಸ್ಸಪ್ ಆಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ನನ್ನ ಪ್ರಾಜೆಕ್ಟ್ ತೋರಿಸ್ತೀನಿ, ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಎಲ್ಲಿದೆ. ಓ ಗಾಡ್, ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಇದು. ನಂದು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ಆ ಪ್ರಾಜೆಕ್ಟ್ ಇದಾಯ್ತಾ, ಕುವೆಂಪು ಯೂನಿವರ್ಸಿಟಿ. ಸೊ ದಿಸ್ ಇಸ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ project, and my graduation project when I was doing biotechnology ಎಲ್ಲ. ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇಲ್ಲೇ ಇದೆ ಗೈಸ್, ಮಾರ್ಕ್ಸ್ ಕಾರ್ಡ್ಸ್ ನೀಟಾಗಿ ಎತ್ತೇ ಇಟ್ಟಿಲ್ಲ. ಆ್ಯಂಡ್ ಇದು when I was in graduation. ಸೊ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದು ಯಾವಾಗ ಗೊತ್ತಾ? ಸೊ ಇನ್ ದ ಇಯರ್ 2018 to 19 ನನ್ನ ಗ್ರ್ಯಾಜುಯೇಷನ್ ಮುಗೀತು. ಆ್ಯಂಡ್ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ದು 2021. ಸೊ ಐ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ 2021, ಆ್ಯಂಡ್ ಫ್ರಮ್ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಐಲ್ ಟೆಲ್ ಯು ಆಲ್ ದಟ್ ಸ್ಟೋರೀಸ್ ಇಫ್ ಯು ವಾಂಟ್ ಯು ಕಮೆಂಟ್. ಓಕೆ ನೋಡಿ, ಇಲ್ಲೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಹಂಗೆ ಇದೆ, ಇದೆಲ್ಲ ಹಾಗೇ ಇಟ್ಟಿದ್ದೀನಿ. ನಾನು ಸೈನ್ಸಲ್ಲಿ ಓದ್ತಿರ್ಬೇಕಾದ್ರೆ, ಸ್ಟೂಡೆಂಟ್ ಆಗಿರಬೇಕಾದ್ರೆ ನನಗೆ ಮಿಸ್ ಹ್ಯಾಪಿನೆಸ್ ಅಂತ ಟೈಟಲ್ ಸಿಕ್ಕಿತ್ತು. ಯಾಕಂದರೆ ನಾನು ಎಲ್ಲನೂ ನೆಗೆಸ್ತಾ ಇದ್ದೆ, ನಾನು ಯಾವಾಗಲೂ ಖುಷಿಯಾಗಿರ್ತಾ ಇದ್ದೆ. ಸೊ ಹಾಗಾಗಿ ಈ ಟೈಟಲ್ ಕೊಟ್ಟರು. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಸೈನ್ಸಲ್ಲಿ ಸ್ಟೂಡೆಂಟ್ ಆಗಿದ್ದೆ, ಆ್ಯಂಡ್ ಸೈನ್ಸಲ್ಲೇ ನಾನು ಪ್ರೊಫೆಸರ್ ಲೈಕ್ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ನೋಡಿ ಅಲ್ಲ, ಸೋ ನೈಸ್ ಅಲ್ವಾ? ಓದಿದ ಸ್ಕೂಲಲ್ಲೇ ಟೀಚಿಂಗ್ ಮಾಡೋ ಅವಕಾಶ ಯಾರಿಗೆಲ್ಲ ಸಿಗುತ್ತೆ ಹೇಳಿ, ಬಟ್ ನಂಗೆ ಸಿಕ್ಕಿತ್ತು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಇದು ಕಾಂಪಿಟೇಷನ್, ಅವಾಗೆಲ್ಲ ಸ್ವಲ್ಪ ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಇದು ಯಾವುದು ಫೆಡ್ರಲ್ ಬ್ಯಾಂಕ್, ಸ್ಪೀಕ್ ಇಂಡಿಯಾ, ಏನೇನೋ ಸರ್ಟಿಫಿಕೇಟ್ಸ್ ಇದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನೋಡಿ ಸ್ಪೋರ್ಟ್ಸಲ್ಲಿದ್ದೆ. ಯಾವಾಗಲೂ ನಂಗೆ ಸೆಕೆಂಡ್ ಪ್ಲೇಸ್ ಬರೋದು, ಫಸ್ಟ್ ಪ್ಲೇಸ್ ಬರ್ತಾನೆ ಇರಲಿಲ್ಲ. ಅದೇನೋ ಸೆಕೆಂಡ್ ನನ್ನ ಫೇವ್ರೆಟ್ ನಂಬರ್ ಆಗಿತ್ತು. ಎಲ್ಲದರಲ್ಲೂ ಸೆಕೆಂಡ್. ನನಗೆ ಆಡ್ ನಂಬರ್ ಇಷ್ಟ ಆಗ್ತಿರ್ಲಿಲ್ಲ, ಈವನ್ ನಂಬರ್ ಇಷ್ಟ ಆಗ್ತಿತ್ತು. ಹಾಗಾಗಿ ಇದು ನನ್ನ ತಮ್ಮ ಸಮೃದ್ಧ ಜಾಸ್ತಿ ಇದೆ. ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್. ಇದು ಯಾವುದೋ ಫಸ್ಟ್ ಪ್ಲೇಸ್ ಬಂದುಬಿಟ್ಟಿದೆ ನನಗೆ. ಗೊತ್ತೇ ಇರಲಿಲ್ಲ, ವೆಜಿಟೇಬಲ್ ಕಾರ್ವಿಂಗಲ್ಲಿ ನನಗೆ ಫಸ್ಟ್ ಪ್ಲೇಸ್ ಬಂದಿದೆ. ಸೌಜನ್ಯ, ಇದ್ಯಾವುದು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್. ನಮ್ಮಮ್ಮ ನನ್ನ ಹ್ಯಾಂಡ್ ರೈಟಿಂಗ್ ಇಷ್ಟನೇ ಪಡಲ್ಲ ಗೈಸ್, ಆದರೆ ನೋಡಿ ನನಗೆ ಮತ್ತು ನಂದು ನೀನು ಅಷ್ಟು ಇಷ್ಟಪಡ್ತಿರ್ಲಿಲ್ಲ, ಇನ್ನೂ ಚೆನ್ನಾಗಿ ಬರಿಬೇಕು ಅಂತಿದ್ದೆ ಚಿಕ್ಕವಳಿರ್ಬೇಕಾದ್ರೆ. ಅದೇ ಇದೆಲ್ಲ ನನ್ನ ತಮ್ಮ ನನಗಿಂತ ಜಾಸ್ತಿ ಅವಾರ್ಡ್ಸ್ ತೊಗೊಂಡಿದ್ದಾನೆ, ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ. ಅವನದೇ ಜಾಸ್ತಿ ಇದೆ. ಸಮೃದ್ಧ ನೋಡ್ಬೋದು ನೀವೆಲ್ಲ ಕಡೆ, ಸೌಜನ್ಯಕ್ಕಿಂತ ಸಮೃದ್ಧ. ಅವ್ನು ಮ್ಯಾಥ್ಸಲ್ಲಿ ತುಂಬ ಬ್ರಿಲಿಯಂಟ್ ಇದ್ದ ಗೈಸ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಮೈಕ್ರೋ ಆರ್ಟ್ ವರ್ಕ್ಶಾಪ್. ಓ ಗಾಡ್, ನೋಡಿ ಇಲ್ಲೆಲ್ಲ ಎಷ್ಟು ಮೆಸ್ಸಪ್ ಆಗಿದೆ. ಇಲ್ಲಿ ನೋಡಿ, ನಮ್ಮಪ್ಪ ಇಲ್ಲೂ ಸ್ಟೋರ್ ರೂಮ್ ಮಾಡ್ಕೊಬಿಟ್ಟಿದ್ದಾರೆ. ಆ್ಯಂಡ್ ನನ್ನ ಶಟಲ್ ಬ್ಯಾಟ್ಸ್ ಎಲ್ಲ ಅಲ್ಲಿದೆ. ಎಷ್ಟು ದಿನ ಆಯ್ತು. ಕ್ರಿಕೆಟ್ ಬ್ಯಾಟ್ ಅಲ್ಲಿದೆ, ಶಟಲ್ ಬ್ಯಾಟ್ ಇಲ್ಲಿದೆ. ಶಟಲ್ ಕಾಕ್ ಆಡಬೇಕು ಗೈಸ್, ಚೆನ್ನಾಗಿದೆ. ಅಮೆಝಾನ್ ಏನಾದರೂ ಪಾರ್ಸೆಲ್ ಬಂದರೆ ಬಾಕ್ಸ್ ಎಲ್ಲ ನೋಡಿ ಇಲ್ಲಿಟ್ಟಿರ್ತೀನಿ. ಫಸ್ಟ್ ನಾವು ಇದನ್ನು ಕ್ಲೀನ್ ಮಾಡಬೇಕು ಗೈಸ್. ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ. ವಿಡಿಯೋ ಲೆಂತ್ ಎಷ್ಟೊತ್ತು ಆಗಿದೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಈಗ ನಾನು ಫೋನ್ನ ಸೈಡಿಗೆ ಎತ್ತಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲೆ ನಾನು ಕ್ಲೀನ್ ಮಾಡೋಷ್ಟೊತ್ತಿಗೆ ನಾನು ನಿಮಗೆ ಫ್ರೈಡೇ ಏನೆಲ್ಲ ಆಯಿತು ಅಂತ ಆ ವ್ಲಾಗ್ನ ಹಾಕಿರ್ತೀನಿ. ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇದೆ. ನಮ್ಮ ಆಫೀಸಲ್ಲಿ ಲಂಚ್ ಡೇಟ್ ಇತ್ತು, ಟೀಮ್ ಲಂಚ್ ಡೇಟ್. ಸೊ ಅದು ಹೇಗಾಯಿತು, ಯಾಕಂದರೆ ನಾನು ಆಫೀಸಿಗೆ ಹೋಗಲ್ಲ, ವರ್ಕ್ ಫ್ರಮ್ ಹೋಮ್ ಅಲ್ವಾ, ಬಟ್ ಅದು ಹೇಗೆ ಲಂಚ್ ಡೇಟ್ ಮಾಡಿದ್ವಿ ಅಂತ ನೋಡ್ಕೊಬನ್ನಿ. ಆ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿರ್ತೀನಿ. ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ.
ಇದು ಫ್ರೈಡೇ ವ್ಲಾಗ್. ಪ್ರತಿ ಶುಕ್ರವಾರ ನಮ್ಮ ಮಮ್ಮಿ ದುರ್ಗಾದೇವಿ ಟೆಂಪಲಿಗೆ ಹೋಗ್ತಾರೆ. ಸೊ ಅಲ್ಲಿಂದ ಪ್ರಸಾದ ತಂದಿದ್ರು, ನಾನು ಅದನ್ನು ಈಗ ಇಟ್ಕೊತಾ ಇದ್ದೀನಿ. ಏನಿದು ಪ್ರಸಾದ? ಸಕ್ಕರೆ ಪುಡಿ ಥರ ಇದೆ ಅಮ್ಮ. ದುರ್ಗಾದೇವಿ. ಗೈಸ್, ನಮ್ಮ ಟೀಮೆಲ್ಲ ಲಂಚ್ ಡೇಟ್ನ ಪ್ಲ್ಯಾನ್ ಮಾಡಿದರು, ಓಕೆನಾ. ಬಟ್ ನಾವು ನಮ್ಮ ಗ್ರೂಪಲ್ಲಿ ನಾನು ಕಿರಣ್ ಇಬ್ಬರೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದು. ಸೊ ಅವರೆಲ್ಲ ಆಫೀಸಲ್ಲಿ ತಿಂತಾರೆ. ನಾವೇನು ಮಾಡೋದು ಅಂದಿದ್ದಕ್ಕೆ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಮಾಡಿ ನಮಗೆ ಅಂತ ಹೇಳಿದ್ವಿ. ಸೊ ಆಲ್ರೆಡಿ ಮೈ ಪಾರ್ಸಲ್ ಇಸ್ ಹಿಯರ್. ಓಕೆ, ಇದನ್ನು ಅನ್ಬಾಕ್ಸ್ ಮಾಡೋಣ. ವೇಟ್, ಒಂದೇ ಕೈಲಿ ಅನ್ಬಾಕ್ಸ್ ಮಾಡೋಕ್ಕೆ ಕಷ್ಟ, ಕಿತ್ತಾಗ್ತದೆ. ಗೈಸ್, ಇದನ್ನು ತೆಗೆದುಬಿಟ್ಟು ಆಮೇಲೆ ವೀಡಿಯೋ ಮಾಡ್ತೀವಿ. ಐಸ್ ಕ್ರೀಮ್ ಅಲ್ಲ ಅಮ್ಮ, ಇದು ಊಟ. ನಮ್ಮಮ್ಮ ಐಸ್ ಕ್ರೀಮ್ ಇರ್ಬೋದು ಅಂತಿದ್ದಾರೆ. ಮೆಕ್ಡೊನಾಲ್ಡ್ಸ್ ಇಲ್ಲ, ಅವರು ಮೆಕ್ಡೊನಾಲ್ಡ್ಸ್ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದು. ಐ ಥಿಂಕ್ ಇಟ್ ಈಸ್ ರೋಟಿ ಮತ್ತು ಏನೋ ಕರಿ ಕೊಟ್ಟಿದ್ದಾರೆ. ಇನ್ನೆಷ್ಟು ತಿಂತೀಯಮ್ಮ ನೀನು? ಮನೆಯವರಿಗೆಲ್ಲ ಕೊಡಬೇಕಿತ್ತಾ? ಸೊ ದಿಸ್ ಇಸ್ ದ ಲಂಚ್ ವಾಟ್ ಐ ಗಾಟ್. ಸೊ ಇದು ಸರ್ಪ್ರೈಸ್ ಒಂಥರ, ನನ್ನ ಕೇಳಿ ಆರ್ಡರ್ ಮಾಡಿಲ್ಲ, ಅವರೇ ಆರ್ಡರ್ ಮಾಡಿರೋದು. ಹಾಗಾಗಿ ದಿಸ್ ವಿಲ್ ಬಿ ಅ ಸರ್ಪ್ರೈಸ್ ಲಂಚ್ ಫಾರ್ ಮೀ ಟುಡೇ. ಸೊ ಗೈಸ್, ನಾನು ರೋಟಿ ಕರಿ ಅಂದ್ಕೊಂಡೆ, ಬಟ್ ಏನಿದೆ ಒಳಗಡೆ ನೋಡೋಣ. ವೆರಿ ಹಾರ್ಡ್ ಟು ಅನ್ಬಾಕ್ಸ್. ಓ, ದಿಸ್ ಲುಕ್ಸ್ ಲೈಕ್ ಅ ಬನ್. ಐ ಥಿಂಕ್ ಇದು ಪಾವ್ ಭಾಜಿ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಇಟ್ಸ್ ಅ ಪಾವ್ ಭಾಜಿ. ಪಾವ್ ಭಾಜಿ. ಸೊ ಇದು ಪಾವ್ ಭಾಜಿ. ನಾನಿದು ಆನಿಯನ್ ನೋಡೇ ಗೆಸ್ ಮಾಡಬೇಕಿತ್ತು. ಇದು ಎಲ್ಲಿಂದ ಆರ್ಡ್ರ್ ಮಾಡಿರೋದು ಅಂದರೆ ಕೈಲಾಶ್ ಪ್ರಭತ್. ಎಲ್ಲಿದೆ ಇದು? ರತ್ನಗಿರಿ ರೋಡ್, ಓಕೆ, ವಿಜಯಪುರ. ಇಲ್ಲಿಂದ ಆರ್ಡ್ರ್ ಮಾಡಿದ್ದಾರೆ. ಸೊ ಪಾವ್ ಭಾಜಿ ತಿನ್ನೋಣ. Let me put onion. So guys, it's too yum, delicious ಅಲ್ಲ? ತುಂಬ ದಿನ ಆಗಿತ್ತು ಪಾವ್ ಭಾಜಿ ತಿಂದರೆ. So today I'm having it. And I'm sitting in front of my laptop working. ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಒನ್ಸ್ ನಿಮಗೆ ಬಿಫೋರ್ ವಿಡಿಯೋ ತೋರಿಸ್ತೀನಿ. ಬಿಫೋರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಸ್ಟಡಿ ರೂಮ್ ಅಂತ. ವೈಡ್ ಆ್ಯಂಗಲಲ್ಲಿ ತೆಗಿತಾ ಇದ್ದೀನಿ, ಕ್ಲಾರಿಟಿ ಹೇಗೆ ಬರ್ತಿದೆ ಗೊತ್ತಿಲ್ಲ. ಸೊ ಬಿಫೋರ್ ಈ ರೀತಿ ಇದೆ ನಮ್ಮ ಸ್ಟಡಿ ರೂಮ್. ಆಫ್ಟರ್ ಹೇಗಾಗುತ್ತೆ ಅಂತ ನೋಡಿ. ಗೈಸ್, ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಫುಲ್ ಇದೆ. ಬಟ್ಟೆಲಿ ಒರೆಸ್ಬೇಕು ಅನಿಸುತ್ತೆ, ಇದರಲ್ಲಿ ಆಗ್ತಾಯಿಲ್ಲ. ಗೈಸ್, ಇಲ್ಲಿ ಯಾವುದೋ ಐ ಡಿ ಕಾರ್ಡ್ ಇದೆ. ಯಾವ್ದು ಐ ಡಿ ಕಾರ್ಡ್ ನೋಡಿದಾಗೆಲ್ಲ ಕ್ಯೂರಿಯಾಸಿಟಿ ಆಗುತ್ತೆ, ಯಾವ್ದಿರ್ಬೋದು ಅಂತ. ಅಪ್ಪ ದೇವ್ರೆ, ಎಲ್ಲಿ ಬಿದ್ದೋಗ್ತೀನ.
ಹೇಗಾಗೋಗಿದೆ ಗೈಸ್ ನೋಡಿ ನನ್ನ ಐ ಡಿ ಕಾರ್ಡು. ಫೋಕಸ್ಸೇ ಆಗ್ತಿಲ್ಲ ಗೈಸ್. ಈ ಐ ಡಿ ಕಾರ್ಡು ನೋಡಿ, ಶ್ರೀ ಸಾಯಿ ಏಂಜಲ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಚಿಕ್ಕಮಂಗ್ಳೂರು. ಸೊ ನನ್ನ ಸ್ಕೂಲು ಕಾಲೇಜು ಎಲ್ಲ ಎಲ್ಲಿ ಅಂದರೆ ಸಾಯಿ ಏಂಜಲ್ಸಲ್ಲೇ ಓದಿದ್ದು, ಟೀಚರು ಅಲ್ಲೇ ಆಗಿದ್ದು. ಫಸ್ಟ್ ಐ ಡಿ ಕಾರ್ಡ್ ಎಲ್ಲ ಒಂದಕ್ಕೆ ಹಾಕಿಡಬೇಕು ಗೈಸ್. ಈ ಬಾಕ್ಸಿಗೆ ಐ ಡಿ ಕಾರ್ಡ್ ಹಾಕಿಡ್ತೀನಿ. ಇದರಲ್ಲಿ ಗಮ್ ಏನೇನೋ ಇದೆ, ನಾನು ಹೇಳಿದ್ನಲ್ಲ, ಇದೆಲ್ಲ ಒಂದು ಕಡೆ ಪ್ರಿಸರ್ವ್ ಮಾಡಿಡ್ಬೇಕು. ಇದೆಲ್ಲ ಮೆಮೊರೀಸ್. ಇದು ಕಳೆದೋದ್ರೂ ಈ ವಿಡಿಯೋ ಡಿಲೀಟ್ ಆಗೋಲ್ಲ, ಕಳೆದೋಗಲ್ಲ. ಅದು ಒಂದೇ ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು, ಗೊತ್ತಾ. ನಂಗೆ ಅಳು ಬರ್ತಾಯಿದೆ ಈಗ ಇದೆಲ್ಲ ನೋಡಿ ಹೆಂಗೆ ಕ್ಲೀನ್ ಮಾಡಲಿ ಅಂತ. ಅಲ್ಲೊಂದಿಷ್ಟು ಕಸ, ಅಪ್ಪ 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 ಪಾಪ, ನಾನು ಒಬ್ಳಿಗೆ ಆಗಲ್ಲ. ಅಮ್ಮ ಒದ್ದೆ ಬಟ್ಟೆ ತಗೋಬಾ, ಒಂದು ಒದ್ದೆ ಬಟ್ಟೆ ತಗೋಬಾ. ಇದೇನಿದು ಮೋಟಿವೇಟಿಂಗ್ ಮಾಸ್ಟರ್ಸ್. ನಾನು ಹೇಳಿದ್ನಲ್ಲ ಗೈಸ್, ಎಲ್ಲ ಇದೆ. ಎಕ್ಸ್ಪರ್ಟ್ ಬುಕ್ ಹೇಳಿದ್ನಲ್ಲ, ನನ್ನ ತಮ್ಮ ಎಕ್ಸ್ಪರ್ಟಲ್ಲಿ ಓದಿದ್ದು. ಆಮೇಲೆ ನಾನು ನೀಟ್ ಕೋಚಿಂಗ್ ಬಾಸ್ಕೋ ಹೋಗಿದ್ದು. ಸೊ ಬಾಸ್ಕೋ ಎಕ್ಸ್ಪರ್ಟ್ ಎಲ್ಲ ಬುಕ್ಸ್ ಇದೆ. ಯಾರಾದರೂ ಇದ್ದರೆ ಹೇಳಿ, ಪಿ ಯು ಅವರು, ಹೆಲ್ಪ್ ಆಗುತ್ತೆ ನಿಮಗೆ ಬುಕ್ಸು. ಗೈಸ್ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ, ಎಷ್ಟೊಂದು ಧೂಳು ಕೂತಿದೆ ಗೊತ್ತಾ. ವಿಂಡೋ ಓಪನ್ ಇರುತ್ತೆ, ಆಮೇಲೆ ರೋಡ್ ಸೈಡ್ ಧೂಳೆಲ್ಲ ಬಂದು ಇಲ್ಲೇ ಕೂತ್ಬಿಡುತ್ತೆ, ತುಂಬ ಧೂಳು. ನೋಡಿ ಇಲ್ಲಿ ಗೊತ್ತಾಗ್ತಿದೆ ಎಷ್ಟು ಧೂಳಿದೆ ಅಂದರೆ, ಅಪ್ಪ ದೇವ್ರೆ. ನೋಡಿ ಬಟ್ಟೆನೇ ಕಪ್ಪಾಗೋಷ್ಟು ಧೂಳು. ಓ ರಾಮ ರಾಮ, ಇದು ಯಾರ ಕೈಲಾದರೂ ಹೇಳಿ ಕ್ಲೀನ್ ಮಾಡಿಸ್ಬೇಕಿತ್ತು. ನಾನೇನೋ ಈಸಿ ಅಂದ್ಕೊಂಡೆ. ಅಮ್ಮ ಯಾರಿಗಾದರೂ ಬರೋಕ್ಕೆ ಹೇಳಿ ಕ್ಲೀನ್ ಮಾಡಿಸ್ಬೇಕು. ಎಷ್ಟು ಕೊಳೆ ಇದೆ ನೋಡಿ ಗೈಸ್. ನಾನು ಹೇಳ್ದಂಗೆ ಎಕ್ಸ್ಪರ್ಟ್ ಸ್ಟಡಿ ಮೆಟೀರಿಯಲ್ಸ್ ಇಲ್ಲಿದೆ ನೋಡಿ. ನೀಟ್ ಸ್ಟಡಿ ಮೆಟೀರಿಯಲ್ಸ್, ಬಯಾಲಜಿ ಸುಮಾರಿದೆ, ಮ್ಯಾಕ್ಸ್ ಎಲ್ಲ. ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಕ್ಲೀನ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀನಲ್ಲ ಗೈಸ್. ನನಗೆ ಮನೆ ತುಂಬ ಕ್ಲೀನ್ ಆ್ಯಂಡ್ ಚೆನ್ನಾಗಿ ನೀಟಾಗಿರಬೇಕು ಗೈಸ್, ಆವಾಗಲೇ ಮನಸ್ಸಿಗೆ ಖುಷಿ ಆಗುತ್ತೆ. ಇದೇನಮ್ಮ ಇಷ್ಟೊಂದು ಎನ್ವೆಲಪ್ಸ್? ಓ ಗೈಸ್, ಇದು ನಮ್ಮ ಟ್ರೇಡರ್ಸ್, SGS ಟ್ರೇಡರ್ಸ್ ಎನ್ವೆಲಪ್ಸ್ ಕವರ್ಗಳಿದು, ನಮ್ಮ ಅಪ್ಪಂದಿವೆಲ್ಲ. ಗೈಸ್ ಸಿ ಹೌ ಹಾರ್ಡ್ ವರ್ಕರ್ ಐ ಆಮ್. ಇಷ್ಟು ಪಾರ್ಟ್ ಜೋಡಿಸಿದ್ದೀನಿ. ಕೆಳಗಡೆ ವೇಸ್ಟ್ ಎಲ್ಲ ನೋಡಿ ಅಲ್ಲಿ ಹಾಕಿದ್ದೀನಿ. ಈಗ ಅದೊಂದು ಟಾಸ್ಕ್ ಇದೆ, ಅದು ಜೋಡಿಸೋದು. ಇಲ್ಲೇನೋ ಜೋಡಿಸ್ಬೋದು, ಅಲ್ಲಿ ಮತ್ತೆ ಜೋಡಿಸ್ಬೇಕು. ತೆಗೆದೆಲ್ಲ ಗುಜ್ರಿಗೆ ಹಾಕೋದು ಗೈಸ್. ಇದು ಸೈಡ್ ಬಾದ್ ಧೂಳು ಬೀಳುತ್ತೆ. ಗೈಸ್ ಕೆಲಸದವರಿಗೆ ನಾವು ದುಡ್ಡು ಕೊಡ್ತೀವಿ ಅಂದಿದ್ರು ಇಷ್ಟು ಕ್ಲೀನಾಗಿ ಕ್ಲೀನ್ ಮಾಡ್ತಿರ್ಲಿಲ್ಲ ಗೊತ್ತಾ. ನನ್ನಷ್ಟು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಗೈಸ್. ಒಂಚೂರು ಕಸ ಎಲ್ಲೂ ವೆಬ್ ಏನೂ ಇರಬಾರ್ದು, ಆ ರೇಂಜಿಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ಇದೇನು ಗೊತ್ತಾ, ನೆನಪಿದೆಯಾ, ನಾನು ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ ಆಗಿದ್ದಾಗ ಇದನ್ನು ಹಾಕಿ ನನಗೆ ಸನ್ಮಾನ ಮಾಡಿದರು ಗೈಸ್. ನೋಡಿ ಅದು ಹೇಗಿದೆ. ಅದು ನನ್ನ ಕುತ್ಕೆಲಿರಬೇಕಿತ್ತು, ಸದ್ಯಕ್ಕೆ ಅಲ್ಲಿದೆ. ನೋಡಿ ನೋಡಿ, ಆ ಕಡೆ ಪಾರ್ಟ್ ಫುಲ್ಲು ನೀಟಾಗಿ ಜೋಡಿಸ್ಕೊಬಂದಿದ್ದೀನಿ. ಈಗ ಈ ಕಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮದು ಹಳೇ ಬೀರು ಗೈಸ್, ಇದನ್ನು ಇಲ್ಲಿ ಇಟ್ಟಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಧೂಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ನಾವಮ್ಮ ಸೇರ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅದು ವರ್ಷ ಇದು ವರ್ಷ ಅಂತ ಆರ್ಡ್ರ್ ಮಾಡ್ತವ್ರೆ. ಏನೂ ಮಾಡಲಿಲ್ಲ ಗೈಸ್, ಒಂದೇ ಒಂದು ಹೆಲ್ಪ್ ಮಾಡಲಿಲ್ಲ ನಮ್ಮ ಫಸ್ಟಲ್ಲಿ ಅಷ್ಟೇ ಎಲ್ಲ ನಾನೇ ಮಾಡಿದ್ದು. ನೋಡಿ ಗೈಸ್, ಅದನ್ನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಫಸ್ಟ್ ನೀವು ನೋಡಿದ್ರಲ್ವಾ, ವೈಡ್ ಆ್ಯಂಗಲಲ್ಲಿ ತೋರಿಸಿದ್ದೆ ನಿಮಗೆ. ಇನ್ನೊಂದು ಸ್ವಲ್ಪ ಮೆಸ್ ಹೆಂಗಿದೆ, ಆದರೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಕ್ಲೀನ್. ಇದು ಪೇಂಟ್ ಬ್ರಷ್ ಎಲ್ಲ ಅಲ್ಲಲ್ಲೇ ಇದೆ ಸ್ವಲ್ಪ. ಇಟ್ಸ್ ಓಕೆ, ಮನೆ ಅಂದಮೇಲೆ ಇದೆಲ್ಲ ಇರುತ್ತೆ ಹಿಂಗೆ ಸೀಲಿಂಗ್ ಮೇಲೆಲ್ಲ. ಬಟ್ ಆದರೂ ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಮುಂಚೆಗಿಂತ.